ಹಾಯ್ ಸ್ನೇಹಿತರೆ, ಇವಾಗ ನೀವು ಈ ವಿಡಿಯೋದಲ್ಲಿ ನೋಡುತ್ತಿರುವ ಜಾಗದ ಹೆಸರು ಬಂದ್ಬಿಟ್ಟು ಮಾವಿನಕುರ್ವ. ಶರಾವತಿ ನದಿಯಿಂದ ಆವೃತವಾಗಿರುವ ಒಂದು ಚಿಕ್ಕ ದ್ವೀಪದ ರೀತಿಯಲ್ಲಿ ಕಾಣಸಿಗುವ ಒಂದು ಹಳ್ಳಿಯೇ ಈ ಮಾವಿನಕುರ್ವ. ಈ ಮಾವಿನಕುರ್ವದ ವಿಶೇಷತೆ ಏನೆಂದರೆ, ಹಿಂದಿನ ಕಾಲದಲ್ಲಿ ಇಲ್ಲಿ ಮಾನವ ನಿರ್ಮಿತ ಬೀಗದ ಕೈಗಳು ತಯಾರಾಗುತ್ತಿದ್ದವು. ಬೀಗದ ಕೈಗಳನ್ನು ಇಲ್ಲಿಯೇ ತಯಾರು ಮಾಡಿ ಅದನ್ನು ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಪೂರೈಕೆ ಮಾಡಲಾಗುತ್ತಿತ್ತು. ಇಲ್ಲಿ ತಯಾರು ಮಾಡುವ ಮಾನವ ನಿರ್ಮಿತ ಬೀಗದ ಕೈಗಳನ್ನು ಒಡೆಯಲು ಸಾಧ್ಯವೇ ಆಗುತ್ತಿರಲಿಲ್ಲ, ಅಷ್ಟೊಂದು ಬಲಶಾಲಿ ಆಗಿರುತ್ತಿತ್ತು. ಆದರೆ ಕ್ರಮೇಣ ಕಾಲ ಬದಲಾದಂತೆ ಹೊಸ ತಂತ್ರಜ್ಞಾನಗಳು ಆವಿಷ್ಕಾರಗೊಂಡಂತೆ ಈ ಮಾನವ ನಿರ್ಮಿತ ಬೀಗದ ಕೈಗಳ ಜಮಾನು ಕೂಡ ಕಡಿಮೆಯಾಗುತ್ತಾ ಬಂತು. ಅದು ಎಷ್ಟರ ಮಟ್ಟಿಗೆ ಕಡಿಮೆ ಆಯಿತು ಎಂದರೆ, ಇದೀಗ ಅದು ನಶಿಸುವ ಹಂತಕ್ಕೆ ಬಂದು ತಲುಪಿದೆ. ಆದರೂ ಕೂಡ ಇಲ್ಲಿನ ಜನರು ಮಾನವ ನಿರ್ಮಿತ ಬೀಗದ ಕೈಗಳನ್ನು ತಯಾರಿಸುವುದು ತಮ್ಮ ಕುಲಕಸುಬು ಎಂದು ನಂಬಿಕೊಂಡು ಅದನ್ನು ಮುಂದುವರಿಸುತ್ತಾ ಬಂದಿದ್ದಾರೆ. ಅವರ ಈ ಕುಲಕಸುಬನ್ನು ಪ್ರೋತ್ಸಾಹಿಸಿ ಬೆಳೆಸಬೇಕಾದದ್ದು ನಮ್ಮ ಸರ್ಕಾರದ ಕೆಲಸ, ಹಾಗೆ ನಮ್ಮಂತಹ ಜನರುಗಳ ಕೆಲಸ. ಅವರು ತಯಾರಿಸುವ ಬೀಗದ ಕೈಗಳು ಈಗಿನ ತಂತ್ರಜ್ಞಾನಕ್ಕೆ ಪೈಪೋಟಿ ನೀಡುವುದಲ್ಲದೆ ಅದಕ್ಕೂ ಬಲಶಾಲಿ ಅಂತ ಕೂಡ ಹೇಳಬಹುದು. ಸೊ ಸ್ನೇಹಿತರೆ, ಬನ್ನಿ ಇಂಥ ಪ್ರಾಚೀನ ಕುಲಕಸುಬುಗಳನ್ನು ಪ್ರೋತ್ಸಾಹಿಸೋಣ. ಈ ವಿಡಿಯೋನ ಆದಷ್ಟು ಶೇರ್ ಮಾಡುವುದರ ಮೂಲಕ ಮಾವಿನಕುರ್ವದ ಮಾನವ ನಿರ್ಮಿತ ಬೀಗದ ಕುಲಕಸುಬಿನ ಬಗ್ಗೆ ಇತರರಿಗೂ ತಿಳಿಯುವಂತೆ ಮಾಡಿ. ಧನ್ಯವಾದಗಳು.